ಇವನೇ ಜೀವನ್ ನಾಯ್ಕ ಅಂತ. ಥ್ಯಾಂಕ್ಸ್ ಟು ರೂಪಿ ನಾಯ್ಕ್. ನಮ್ಮ ಭಟ್ಕಳದಲ್ಲಿರೋ ಎಡಿಟರ್ ನೋಡ್ತಾ ಇದ್ರೆ ಒಬ್ವಿಯಸ್ಲಿ ಈ ವಿಡಿಯೋ ನೋಡ್ತಾನೆ. ಹಾಯ್ ಹಲೋ ನಮಸ್ತೆ, ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ವೆಲ್ಕಮ್ ಟು ಮೈ ಅನದರ್ ವ್ಲಾಗ್ ಗೈಸ್. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಸೇಮ್ ರೂಟೀನ್, ಬ್ರೇಕ್ಫಾಸ್ಟ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗಿ ಕಾಯೆಲ್ಲ ಮುಕ್ಕೊಂಡು ಬಂದಾದಮೇಲೆ ಇವತ್ತು ಒಂದೆರಡು ಶೂಟ್ ಮಾಡೋಕ್ಕೆ ಪ್ಲ್ಯಾನ್ ಇದೆ. ನಾಟ್ ಶೋರ್ ಇಲ್ಲಿಗೆ ಯಾವಾಗ ಹೋಗಬೇಕು ಅಂತ, ಟೈಮ್ ಇನ್ನೂ ಫಿಕ್ಸ್ ಆಗಿಲ್ಲ. ಅದಾದಮೇಲೆ ಒಂದು ಕ್ರೇಜಿ ಕಂಟೆಂಟ್ ಬರಲಿಕ್ಕಿದೆ ಇನ್ನೊಬ್ಬರ ಜೊತೆ. ನನ್ನ ಅಣ್ಣಂದು ಫಿಟ್ನೆಸ್ ಜರ್ನಿ ಬಗ್ಗೆ, ಅಂದರೆ ಅವನು ಯಾವ ಥರ ಜಿಮ್ ಮಾಡಿದ್ದಾನೆ ಮನೆ ಮೇಲೆ, ಆ ಥರದ ಹೋಮ್ ಮೇಡ್ ಎಕ್ವಿಪ್ಮೆಂಟ್ ಅವ್ನು ಮಾಡಿರೋದು, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಲಿಕ್ಕಿದ್ದಾನೆ. ಅದಾದಮೇಲೆ ಅದ್ರ ಟೈಮ್ ಕೂಡ ಫಿಕ್ಸ್ ಇಲ್ಲ, ನೋಡೋಣ. ಅದಾದಮೇಲೆ ಇವಾಗ ತಮ್ಮ ಬೇರೆ ಇಲ್ಲ, ಟೆಂಪಲ್ಗೆ ಹೋಗಿದ್ದಾನೆ. ಸೊ ಅವನು ಆಟೋ ಇಲ್ಲಿ ನಿಂತ್ಕೊಂಡಿದ್ದೆ, ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ. ಬನ್ನಿ. ನಾನು ಅದೇ ಫಸ್ಟ್ ಟೈಮ್ ಆಟೋ ಹೊಡೆದಿರೋದು. ಅದಾದಮೇಲೆ ಇನ್ನೂ ಮಾಡಿಲ್ಲ, ಬಿಕಾಸ್ ನನಗೆ ಬರೋದೇ ಇಲ್ಲ ಹಿಂಗೆ ಹೊಡಿಬೇಕಂತ. ಬಟ್ ಇವಾಗ ಇಲ್ಲ, ಮನೆ ಹತ್ರ ಟೆಂಪಲ್ ಹತ್ರ ಹೋಗ್ತೀನಿ ಅಂತ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಇವಾಗ ಇಲ್ಲಿ ಬಂದಿದ್ದೀನಿ. ಬನ್ನಿ ಒಂದು ರೌಂಡ್ ಹೋಗಿ ಬರೋಣ. ಇವಾಗ ಪ್ರಾಬ್ಲಮ್ ಎಂತಂತ ಹೇಳಿದ್ರೆ ಇದು ಹೊಡಿಯೋದಲ್ಲ, ಬಟ್ ನಾನು ಅಷ್ಟೊಂದು ಪರ್ಫೆಕ್ಟ್ ಇಲ್ಲ. ಮತ್ತು ತಮ್ಮಂಗೆ ಗೊತ್ತಾದರೆ ಬೈತಾನೆ. ಒಬ್ವಿಯಸ್ಲಿ ಈ ವಿಡಿಯೋ ನೋಡ್ತಾನೆ. ನೋಡಾದ್ಮೇಲೆ ನನ್ನ ಹತ್ರ ಬೈಸ್ಕೊಳ್ಳೋದಂತೂ ಇದ್ದೇ ಇರುತ್ತೆ. ನನಗೆ ಬೈಯೋಕ್ಕಿಂತ ಜಾಸ್ತಿ ನಮ್ಮ ಅಮ್ಮಂಗೆ ಬೈತಾನೆ. ಅವ್ನಿಗೆ ಬರ್ತಾಯಿದ್ದೀನಿ, ಆಟೋ ಹೊಡಿಯೋಕ್ಕೆ ಬರಲ್ಲ, ನೀನು ಸುಮ್ಮನೆ ಕೊಟ್ಟಿದ್ಯಾ ಹೊಸ ಆಟೋ, ಏನಾದರೂ ಆದರೆ ಹಂಗೆ ಹಿಂಗೆ ಅಲ್ಲ ಅಂತ. POV ಶಾರ್ಟ್ ತೆಗಿಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಚೆಸ್ಟ್ಗೆ ಹಾರ್ನೆಸ್ ಹಾಕೊಂಡಿದ್ದೀನಿ, ಇದು ಚೆಸ್ಟ್ ಮೌಂಟು. ಇವಾಗ ಇದು ಐ ಗೆಸ್ ನ್ಯೂಟ್ರಲ್ ಇದೆಯಾ. ಸೊ ಇವಾಗ ರಿವರ್ಸ್ ಹಾಕಿದ್ದೀನಿ. ಕ್ರೇಜಿ. ಸೊ ಇನ್ನೊಂದು ರೋಡ್ ಅಂದರೆ ಇನ್ನೊಂದು ರೋಡ್ ಇನ್ ದ ಸೆನ್ಸ್ ಮನೆಗೆ ಹೋಗೋಣ ಬನ್ನಿ. ಹಾಗೆ ಇನ್ನೊಂದು ಬೈಕ್ದು ವೀಡಿಯೋ ಮಾಡಲಿಕ್ಕಿದೆ, ಆದಷ್ಟು ಬೇಗ ಅದ್ರದ್ದು ಕೂಡ ಮಾಡ್ತೀನಿ. ನಾನು ಆಲ್ರೆಡಿ ಶೂಟಿಗೆ ಲೇಟ್ ಆಗಿದ್ದೀನಿ. ಇದಲ್ಲದೆ ಈಗ ಬೈಕ್ ಬೇರೆ ಸ್ಟಾರ್ಟ್ ಆಗ್ತದೆ. ಒಬ್ಬ ತಮ್ಮ ವೆಯ್ಟ್ ಮಾಡ್ತಾ ಇದ್ದಾನೆ ಶೂಟ್ಗೆ. ಸೊ ನಾನು ಅಲ್ಲಿ ಹೋಗಿ ಅವನ ಕರ್ಕೊಂಡು ಇವಾಗ ಹೋಗಬೇಕು. ಸೊ ಪಲ್ಸರ್ ಅಜ್ಜಿ ಮನೆ ಹತ್ರ ಇದೆ. ಸೊ ಇವಾಗ ನಾನು ನನ್ನ ಅಕ್ಕಂದು ಡಿಯೋ ಸ್ಕೂಟಿ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಹೋಗಿ ಆ ತಮ್ಮನ ಪಿಕ್ ಮಾಡಿ ನಾವಿಬ್ಬರು ಹೋಗ್ತಾ ಇದ್ದೀವಿ ಶೂಟ್ಗೆ. ನನ್ನ ಅಣ್ಣನ ಜಿಮ್ದು ಕೂಡ ಶೂಟ್ ಮಾಡೋಕ್ಕಿದೆ. ಅದೆಂತ ಗಿಂಬಲ್ಲ, ಅಲ್ಲಿ ಹೋಗಿ ಬುಲೆಟ್ ತಗೋ ಹೋಗ್ಬೇಕಾ. ಫೈನಲಿ ನಮ್ಮ ಬುಲೆಟ್ ಶೂಟಿಗೆ ರೆಡಿ ಆಗಿದೆ. ಆಯಿತು, ನನ್ನ ಅಣ್ಣನ ಬುಲೆಟ್. ಈ ಬೈಕ್ನ ನಾನು ಫಸ್ಟ್ ಟೈಮ್ ಹೊಡಿತಾ ಇರೋದು, ನಮ್ಮ ಅಣ್ಣನ ಬೈಕು. ಸೊ ಇವತ್ತು ಶೂಟ್ ಪ್ಲ್ಯಾನ್ ಬಂದುಬಿಟ್ಟು ಬುಲೆಟಲ್ಲೇ ಮಾಡೋದಿದೆ, ಅದಕ್ಕೆ ಬುಲೆಟ್ ತೊಗೊಂಡೆ. ಇವನೇ ಜೀವನ್ ನಾಯ್ಕ್. ಇವತ್ತಿನ ವೀಡಿಯೋ ಶೂಟ್ ಮಾಡ್ತಾ ಇರೋದು ಇವನೇ ಜೀವನ್ ನಾಯ್ಕ್ ಅಂತ, ನಮ್ಮದೇ ಊರು ಹುಡುಗ. ಪ್ಲೀಸ್ ಸಪೋರ್ಟ್ ಹಿಮ್ ಗೈಸ್. ಇನ್ಸ್ಟಾ ಪೇಜ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಹಾಗೆ ಇವನು ಇವಾಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದಾನೆ ವಿಡಿಯೋ ಶೂಟ್ ಮಾಡೋಕ್ಕಾಗಿರ್ಬೋದು. ನಮ್ಮೂರಲ್ಲಿ ಇವಾಗ ಸಣ್ಣ ಮಕ್ಕಳು ಕೂಡ ಎಲ್ಲರೂ ಐಫೋನ್ನ ಮತ್ತು ಮೊಬೈಲ್ನೆಲ್ಲ ತೊಗೊಂಡು ವೀಡಿಯೋ ಶೂಟು ಅದಿದು ಮತ್ತು ಎಡಿಟ್ ಮಾಡೋದಾಗಿರ್ಬೋದು, ಎಡಿಟಿಂಗಲ್ಲಿ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ಹಿ ಜಸ್ಟ್ ಸ್ಟಾರ್ಟೆಡ್ ನಾವು. ಚೆನ್ನಾಗೇ ಮಾಡ್ತಾನೆ ವೀಡಿಯೋಸ್ ಎಲ್ಲ. ಲಾಸ್ಟ್ ಟೈಮ್ ಹಾಕಿರೋ ವೀಡಿಯೋ ಶೂಟ್ ಮಾಡಿದ್ದು ಆ್ಯಕ್ಚುಲಿ ನನ್ನ ಇನ್ನೊಬ್ಬ ಫ್ರೆಂಡ್ ತೇಜಸ್ ಅಂತ. ಸೊ ಇವಾಗ ಇವನು ಶೂಟ್ ಮಾಡ್ತಾ ಇದ್ದಾನೆ, ನೋಡೋಣ ಹೆಂಗೆ ಶೂಟ್ ಮಾಡ್ತಾನೆ ಅಂತ. ಸೊ ಇವಾಗ ನಾವು ಹೋಗ್ತಾ ಇರೋದು ತೆಂಗಿನಗುಂಡಿಯಲ್ಲಿ ಒಂದು ಬಂದರ ಪೋರ್ಟ್ ಟೈಪ್ ಇದೆ, ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡ್ತೀವಿ. ಥ್ಯಾಂಕ್ಸ್ ಟು ರೂಪಿ ನಾಯ್ಕ್ ಅಣ್ಣಗಾಡು ಬುಲೆಟ್ಗೆ. ಆ್ಯಕ್ಚುಲಿ ಕ್ರೇಜಿ ಥಿಂಗ್ಸ್ ಏನಂತ ಹೇಳಿದ್ರೆ, ನಮ್ಮೂರಲ್ಲಿ ಎಲ್ಲ ಹುಡುಗರು ವೀಡಿಯೋಸ್ ಮಾಡೋದು ಇವಾಗಲಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ನಾವೇ ಆ್ಯಕ್ಚುಲಿ ಲೇಟಾಗಿ ಸ್ಟಾರ್ಟ್ ಮಾಡಿರೋದು. ನಮ್ಮೂರಲ್ಲಿ ಎಲ್ಲ ಮಕ್ಕಳು ವೀಡಿಯೋ ಶೂಟ್ ಮಾಡಿ EM ಫಾರ್ ಪೇಯ್ಡ್ ಕೊಲ್ಯಾಬ್ ಅಂತೆಲ್ಲ ಹಾಕೊತವ್ರೆ. ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಬಟ್ ನಮ್ಮ ಹುಡುಗರು ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಗೈಸ್, ಯಾರ್ಯಾರೆಲ್ಲ ಇದ್ದೀರಾ ನಮ್ಮೂರಲ್ಲಿ ಎಡಿಟರ್ಸ್. ಈ ವಿಡಿಯೋ ನಮ್ಮೂರಲ್ಲಿರೋ ಎಡಿಟರ್ ನೋಡ್ತಾ ಇದ್ರೆ, ನಮ್ಮ ಭಟ್ಕಳದಲ್ಲಿರೋ ಎಡಿಟರ್ ನೋಡ್ತಾ ಇದ್ರೆ, ಇದಕ್ಕೆ ಒಂದು ಕಮೆಂಟ್ ಹಾಕಿಡಿ. ನಾನು ಈ ಪೋರ್ಟ್ಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಾಯ್ತಾ. ಸೊ ಹಂಗಾಗಿ ನಾನು ಅವನ ಹತ್ರ ಹೇಳಿದೆ, ನೀನು ಮುಂದೆ ಹೋಗ್ಬಿಟ್ಟ, ನನಗೆ ದಾರಿ ಗೊತ್ತಿಲ್ಲ ಅಂತ. ಈಸ್ ಗೋಯಿಂಗ್ ನಾವು. ಅವ್ನ ಫ್ರೆಂಡ್ ಕೂಡ ಬರ್ತಾನಂತೆ. ಅವ್ನ ಫ್ರೆಂಡ್ ಕೂಡ ಸಂಬ್ರದ್ ಅಂತ ಯಾರೋ ಇದ್ದಾರೆ. ನಾನು ನಿನ್ನೆ ಅಷ್ಟೇ ಇನ್ಸ್ಟಾ ಸ್ಕ್ರೋಲ್ ಮಾಡ್ತಾ ಇರುವಾಗ ಅವ್ನ ID ಕೂಡ ನಂಗೆ ಸಿಕ್ತು. ಅವ್ನು ಕೂಡ ಎಡಿಟ್ ಎಲ್ಲ ಮಾಡ್ತಾನೆ ವೀಡಿಯೋಸು. ಅವ್ನು ಒಂದೇ ಒಂದು ಪೋಸ್ಟ್ ಹಾಕಿದ್ದಾನೆ, 1.5 ಮಿಲಿಯನ್ ವ್ಯೂಸ್ ಬಂದೈತೆ. ನಾವು ಶೂಟ್ ಮಾಡ್ತಾ ಇರೋ ಏರಿಯಾ ಬಂದುಬಿಟ್ಟು ಇದು ಪೋರ್ಟ್ ತೆಂಗನಗುಂಡಿ. ನಾನು ಕೂಡ ಮೊದಲು ವೀಡಿಯೋ ಎಡಿಟ್ಸ್ ಎಲ್ಲ ಮಾಡ್ತಾ ಇದ್ದೆ ಆಯಿತಾ. ರಾಜ್ ಕ್ರಿಯೇಷನ್ ಫೋಟೋಗ್ರಫಿ ಅಂತ ನೀವು ಇವಾಗಲೂ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ. ದೆನ್ ಆಫ್ಟರ್ ದಟ್ ನಾನು ಸ್ಟಾಪ್ ಮಾಡಿದೆ, ಬಿಕಾಸ್ ಕೆಲಸ ಅದು ಇದು ಅಂತ. ಸೊ ಆ್ಯಕ್ಚುಲಿ ನಾವು ಇವಾಗ ತೆಂಗನಗುಂಡಿ ಅಂತ ಒಂದು ಪೋರ್ಟ್ ಇದೆ, ಅಲ್ಲಿ ಹೋಗಿದ್ವಿ. ಸೊ ಆ ಪೋರ್ಟಲ್ಲಿ ಬೋಟ್ಗಳೆಲ್ಲ ಇರಲಿಲ್ಲ. ಸೊ ನಾನು ವೀಡಿಯೋ ಮಾಡ್ತಾ ಇರೋ ತಮ್ಮನಿಗೆ ಆ ಕಡೆ ಹೋಗುವ ಅಂತ ಹೇಳ್ದೆ. ಸೊ ಅದಕ್ಕೆ ನಾವು ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದ್ವಿ, ಅಳ್ವೆಕೋಡೆ ಹತ್ರ. ಸೊ ಇದು ಅಳ್ವೆಕೋಡೆ ಪೋರ್ಟ್. ನಾವು ಆವಾಗ ಆ ಕಡೆಯಿಂದ ಬಂದಿದ್ವಿ, ಅಲ್ಲಿ ಯಾವುದೂ ಇರಲಿಲ್ಲ. ಸೊ ಹಂಗಾಗಿ
ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾವು ಬೇರೆ ಕಡೆ ಇಲ್ಲೂ ಒಂದು ಕೆಲವರು ಶೂಟ್ ಮಾಡ್ತಾ ಇದ್ದಾರೆ. ಅವಾಗ ನಮಗೆ ಆ ಕಡೆ ಬಂದಾಗ ಬೋಟ್ ಯಾವುದು ಸಿಗದೇ ಇರೋ ರೀಸನ್ಗೆ ನಮಗೆ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾವು ಈ ಕಡೆ ಬಂದಿದ್ದೀವಿ. ಇದು ನಾನು ಹೇಳ್ದಾಗಲೇ ಇವತ್ತಿನ ಶಾರ್ಟ್ಸ್ ಮುಗಿದಿದೆ ವಿಡಿಯೋ ಮಾಡಿರೋದು. ಸೊ ನಾವಿವತ್ತು ಶೂಟ್ ಮಾಡಿರೋದು ಬಂದ್ಬಿಟ್ಟು ಇಲ್ಲಿ ಅಳ್ವೆಕೋಡೆ ಪೋರ್ಟ್ ಹತ್ರ ಆ್ಯಕ್ಚುಲಿ ನಾವು ಮಾಡಿರೋದು. ಸೊ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ಲಿಕ್ಕಿದೆ. ನನ್ನ ಅಣ್ಣಂದು ಮನೆ ಮೇಲೆ ಮಾಡಿರೋದು ಟೆರೆಸ್ ಜಿಮ್ ಅಂತ ಮಾಡಿದ್ದಾನೆ. ಸೊ ಅಲ್ಲಿ ಹೋಗ್ಬಿಟ್ಟು ನನಗೆ ಅಲ್ಲಿ ವರ್ಕೌಟ್ ಕೂಡ ಮಾಡಲಿಕ್ಕಿದೆ, ಹಾಗೆ ಅಲ್ಲಿ ಆ ಜಿಮ್ನ ಸೆಟಪ್ ಕೂಡ ತೋರಿಸ್ಲಿಕ್ಕಿದೆ. ಬನ್ನಿ ಸಿಗೋಣ. ಸೊ ಇವಾಗ ನಾನು ಬುಲೆಟ್ ಎಲ್ಲಿಂದ ತಂದಲ್ವಾ ಅಲ್ಲಿ ಹೋಗಬೇಕು. ಅಣ್ಣಂಗೆ ಬುಲೆಟ್ ಕೊಟ್ಟು ಅಲ್ಲಿ ಅವನು ಜಿಮ್ ಇದೆ, ಹೋಮ್ ಟೆರೆಸ್ ಜಿಮ್ ಮಾಡಿದ್ದಾನೆ. ಸೊ ಅದನ್ನು ನನಗೆ ಶೂಟ್ ಮಾಡಲಿಕ್ಕಿದೆ. ಶೂಟ್ ಇನ್ ದ ಸೆನ್ಸ್ ನಂಗೆ ಅಲ್ಲಿ ವರ್ಕೌಟ್ ಕೂಡ ಮಾಡಲಿಕ್ಕಿದೆ, ಆ ಜಿಮ್ ಕೂಡ ತೋರಿಸ್ಬೇಕು ನಾನು. ಸೊ ಅದ್ರದ್ದು ಒಂದು ವಿಡಿಯೋ ಮಾಡೋಣ. ಸೊ ಇವತ್ತಿಗೆ ನಾನು ಇವಾಗ ಅಲ್ಲಿ ಹೋದ್ರೆ ಮತ್ತೆ ಆ ವಿಡಿಯೋದಲ್ಲಿ ಬ್ಯುಸಿ ಆಗ್ತೀನಿ. ಅದು ಇನ್ನೊಂದೇ ವಿಡಿಯೋ ಮಾಡಬೇಕಂತ ಇದ್ದೀನಿ ನಾನು ಆ್ಯಕ್ಚುಲಿ. ಹಾಗಾಗಿ ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲೇ ಮುಗಿಸೋಣ ಅಂತ ಪ್ಲಾನಲ್ಲಿದ್ದೀನಿ. ಅದಕ್ಕೆ ಮತ್ತೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಹುಡುಗ ಪಾಪ ನಮ್ಮದು ಶೂಟ್ ಮಾಡೋಕ್ಕೆ ಇವ್ರು ಬಂದಿದ್ರಲ್ಲ, ಅವ್ರ ಜೊತೆ ಇವ್ನು ಕೂಡ ಬಂದಿದ್ದ. ಪ್ರಾಬ್ಲಮ್ ಎಂತ ಆಯ್ತು ಅಂತ ಹೇಳಿದ್ರೆ ಈ ರೋಡ್ ಫುಲ್ ಕರ್ವಿಂಗ್ ಇದೆ ಆಯಿತಾ. ಒಂದು ಕಾರ್ ಅವ್ನು ಬಂದು ಇವ್ನು ಬೈಕಿಗೆ ಹೊಡೆದಿದ್ದಾನೆ. ಸೊ ಬೈಕ್ಗೆ ಫುಲ್ ಡ್ಯಾಮೇಜ್ ಆಗಿದೆ. ಕಾರ್ ಅವ್ನಿಗೆ ಎಂತ ಸಹ ಆಗಿಲ್ಲ, ಬಟ್ ಇವ್ನಿಗೇನು ಪ್ರಾಬ್ಲಮ್ ಆಗಿಲ್ಲ ದೇವ್ರ ದಯಿಂದ, ಇವನು ಎಂಥದ್ದು ಆಗಿಲ್ಲ. ಬಟ್ ಗಾಡಿ ಅಂತೂ ಮುಂದ್ಗಡೆ ಅದೆಲ್ಲ ಹೋಗಿದೆ. ಕಾರ್ ಅವ್ನು ಫಾಸ್ಟ್ ಇದ್ದಂತೆ ಬಂದು ಕೊಟ್ಟಿದ್ದಾನೆ. ಕೇಳಿದರೆ ಇಲ್ಲ ನಿಮ್ಮದೇ ತಪ್ಪು ಹಂಗೆ ಹಿಂಗೆ ಅಲ್ಲ ಅಂತ ಮಾತಾಡ್ತಾವೆ.